ಪ್ರೀತಿ ನಿರಾಕರಿಸೋದಕ್ಕೆ ಪಾಗಲ್ ಪ್ರೇಮಿಯೋರ್ವ ಯುವತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಹನಗಳಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಈಗ ನಡೆದಿರುವಂತದ್ದು. ಸದ್ಯ ನಾವು ಇರ್ತಕ್ಕಂಥ ಸ್ಥಳ ಏನಿದೆ ಇದು ಇಟ್ಮಡುವಿನಲ್ಲಿರ್ತಕ್ಕಂತಹ ಸನ್ನಿಧಿ ಅಪಾರ್ಟ್ಮೆಂಟ್ ಏನಿದೆ. ಈ ಒಂದು ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ನಲ್ಲಿ ಅಂದ್ರೆ ಏನು ಯುವತಿ ಏನಿದ್ರು ಆಕೆ ಯುವತಿಯ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಗಳು 2 ಕಾರ್ಗಳಿದ್ವು ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ. ಆ ಒಂದು ಕಾರ್ಗಳಿಗೆ ತಡರಾತ್ರಿ ಏನು ಈತ ರಾಹುಲ್ ಎಂಬಾತ ಅಂದ್ರೆ ಪಾಗಲ್ ಪ್ರೇಮಿ ಆಗಿರ್ತಕ್ಕಂಥ ರಾಹುಲ್ ಎಂಬಾತ ತಡರಾತ್ರಿ ತನ್ನ ಸಹಚರ ಅಂದ್ರೆ ಹುಡುಗರ ಜೊತೆ ಬರ್ತಾನೆ. 4 ಜನ ಹುಡುಗರ ಜೊತೆ ಬರ್ತಾನೆ. ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಕೂಡ ಇಲ್ಲಿ ಇರ್ತಾರೆ. ಸೆಕ್ಯೂರಿಟಿಯನ್ನ ಏಕಾಏಕಿ ಬಂದು ಆ ಹುಡುಗಿಯ ಭಾವಚಿತ್ರ ಅಂದ್ರೆ ಫೋಟೋವನ್ನ ತೋರಿಸಿ ಆಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಗಳು ಯಾವ್ದಿದೆ, ವಾಹನಗಳು ಯಾವ್ದಿದೆ ಅಂತ ಹೇಳಿ ಕೇಳ್ತಾರೆ. ಆಗ ಆ ಸೆಕ್ಯೂರಿಟಿ ಯಾಕೆ ಏನು ಅಂತ ಕೇಳಿದ ಸಂದರ್ಭದಲ್ಲಿ ತನ್ನ ಬಳಿ ಇರ್ತಕ್ಕಂಥ ಮಾರಕಾಸ್ತ್ರಗಳನ್ನ ತೋರಿಸಿ ಆತನಿಗೆ ಎದುರಿಸಿ ವಾಹನಗಳನ್ನ ಪತ್ತೆ ಹಚ್ಚಿದ ನಂತರ ಏಕಾಏಕಿ ಪೆಟ್ರೋಲ್ ತಂದಿರ್ತಕ್ಕಂತಹ ಪಾಗಲ್ ಪ್ರೇಮಿ ರಾಹುಲ್ ಏನಿದ್ದಾನೆ ಆತ ಕಾರ್ಗಳ ಮೇಲೆ ಎರಚಿ ಬೆಂಕಿಯನ್ನ ಹಚ್ಚಿ ಇಲ್ಲಿಂದ ಪರಾರಿ ಆಗ್ತಾರೆ. ಸದ್ಯ ಘಟನೆ ಸಂಬಂಧ ಈಗಾಗಲೇನು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥ ಆರೋಪಿಗಳು ಯಾರು ಏನು ಅನ್ನೋದನ್ನ ಕೂಡ ಈಗಾಗಲೇ ಸಿಸಿಟಿವಿನ ಪತ್ತೆ ಹಚ್ಚಿದ ನಿಟ್ಟಿನಲ್ಲಿ ಅಂದ್ರೆ ಸಿಸಿಟಿವಿಯಲ್ಲಿ ಇರ್ತಕ್ಕಂಥ ದೃಶ್ಯಾವಳಿಗಳನ್ನ ಆಧರಿಸಿ ಆತ ಎಲ್ಲೋಗಿದ್ದಾನೆ, ಏನ್ ಮಾಡಿದ್ದಾನೆ ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ನಾವು ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗಿದ್ದಾರೆ. ಇನ್ನ ಘಟನೆ ಸಂಬಂಧ ಈ ಒಂದು ಏನು ಇಟ್ಕೊಂಡು ನಿಲ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಮಾತ್ರ ಅಲ್ಲ, ಸಿಕೆ ಅಚ್ಚುಕಟ್ಟುನಲ್ಲೂ ಕೂಡ ಇವ್ರದ ಏನು ಈ ಯುವತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮನೆ ಇದೆ. ಆ ಮನೆಯ ಬಳಿ ಇರ್ತಕ್ಕಂಥ ವಾಹನ ಅಂದ್ರೆ ಬೈಕ್ಗಳೇನಿತ್ತು ಆ ಬೈಕ್ಗಳಿಗೂ ಕೂಡ ಪೆಟ್ರೋಲ್ ಅನ್ನ ಹಾಕಿ ಬೆಂಕಿ ಹಚ್ಚಿರುವಂತಹ ನಿಟ್ಟಿನಲ್ಲಿ ಈ ಒಂದು ಏನು ಪಾಗಲ್ ಪ್ರೇಮಿ ರಾಹುಲ್ ಮುಂದಾಗಿದ್ದಾರೆ. ಸದ್ಯ ಈಗಾಗಲೇ ಏನು ಅಪಾರ್ಟ್ಮೆಂಟ್ ನಲ್ಲಿ ಸಾಕಷ್ಟು ವಾಹನಗಳು ಅಕ್ಕಪಕ್ಕದ ವಾಹನಗಳು ಕೂಡ ನಿಂತಿದ್ವು. ಆ ವಾಹನಗಳಿಗೂ ಕೂಡ ಬೆಂಕಿ ತಗುಲುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಕೂಡಲೇ ಎಚ್ಚೆತ್ತಿರ್ತಕ್ಕಂಥ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಸ್ಥಳಕ್ಕೆ ಆಗಮಿಸಿ ವಾಹನಗಳನ್ನು ಹೊರಗೆ ತರುವಂತ ಕೆಲಸವನ್ನ ಕೂಡ ಮಾಡಿ ಸದ್ಯ ಆಗಬಹುದಾದಂತಹ ದುರಂತವನ್ನು ಕೂಡ ಈಗ ತಡೆದಿರ್ತಕ್ಕಂಥದ್ದು. ಕ್ಯಾಮರಾಮ್ಯಾನ್ ರವೀಂದ್ರ ಜೊತೆ ಮಂಜುನಾಥ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.